ಧನಿಕನ ವೇಷವ ಬಿಟ್ಟು ಯತಿರೂಪ ತಾಳಿದ, ಕಮಂಡಲವ ಕೈಯಲ್ಲಿಡಿದು ರಾಜನ ಬಳಿ ಬಂದ. ಧನಿಕನ ವೇಷವ ಬಿಟ್ಟು ಯತಿರೂಪ ತಾಳಿದ, ಕಮಂಡಲವ ಕೈಯಲ್ಲಿಡಿದು ರಾಜನ ಬಳಿ ಬಂದ. ಯತಿಯ ಕಂಡ ದೊರೆಯು ಗಾಬರಿಯಿಂದಲೇ ಕರ ಮುಗಿದು ಸಿರಬಾಗಿ ಯತಿಯ ಬಳಿನಿಂದ. ಉಜ್ಜಯಿನಿಯ ಪುರದ ಅರಸನಾದ ಪುರೋರವನು ಯತಿಯ ರೂಪದಲ್ಲಿ ಬಂದಂಥವನನ್ನು ನೋಡಿ ಬೆದರಿ ಕರಮುಗಿದು ಸಿರಬಾಗಿ ಆ ಯತಿಯ ಪಕ್ಕ ಬಂದು ನಿಂತಿದ್ದಾನೆ. ಇದೇ ಸಮಯವೆಂದು ಬುದ್ಧಿ ಚಂಚಲ ಮಾಡಿ ಯತಿಯು ಪೇಳುತ್ತಲಿರುವ ಮಹಾರಾಜನಿಗೆ ಮುತ್ತು ರತ್ನ ಕೊಡುವೆ, ಅಂದಾದ ಕುದುರೆ ಕೊಡುವೆ, ನೀನು ಬಯಸಿದ್ದನ್ನು ನಾನು ಕೊಡುವೇನು. ಯತಿ ಹೇಳ್ತಾ ಇದ್ದಾನೆ, ಪುರೂರವನಿಗೆ ಹೇಳ್ತಾ ಇದ್ದಾನೆ ಏನಂತ, ನೋಡಪ್ಪ ನಾನು ಮುತ್ತು ರತ್ನ ಕೊಡ್ತೀನಿ, ಹಂದವಾದಂಥ ಕುದುರೆಯೂ ಸಹ ನಿನಗೆ ಕೊಡ್ತೀನಿ, ನೀನು ಕೇಳಿದ್ದನ್ನೆಲ್ಲ ಕೊಡ್ತೀನಿ, ಆದರೆ ನಂದೊಂದು ಮಾತನ್ನು ನಡೆಸ್ಕೊಡು ಅಂತ ಕೇಳ್ದ. ಒಂದು ದಿನಕ್ಕೆ ಮಾತ್ರ ಸಿಂಹಾಸನ ಬಿಡಬೇಕು, ಅದರಲ್ಲಿ ನನ್ನನ್ನು ಕೂರಿಸಲೇಬೇಕು. ನೋಡಪ್ಪ, ನೀನು ಮುತ್ತು ರತ್ನನಾದರೂ ತಗ, ಕುದುರೆಯನ್ನಾದರೂ ತಗ, ಆ ದುಡ್ಡನ್ನಾದರೂ ತಗ, ಏನು ಬೇಕಾದರೂ ಕೇಳು ಕೊಡ್ತೀನಿ, ಆದರೆ ನನಗೆ ಬೇಕಾಗಿರುವುದು ನಿನ್ನ ಸಿಂಹಾಸನವನ್ನು ಬಿಟ್ಕೊಡ್ಬೇಕು, ನನ್ನನ್ನು ಸಿಂಹಾಸನದಲ್ಲಿ ಕೂರಿಸಿ ಒಂದು ದಿನದ ಮಟ್ಟಿಗೆ ಮಹಾರಾಜನೆಂದು ನೀನು ಸಾರಬೇಕು ಅಂತ. ಯಾಕೆ ಅವ್ರಿಗೆ ಶಿಕ್ಷೆ ಕೊಡಬೇಕಲ್ಲ, ಅದಕ್ಕೆ. ರಾಜ ಮುದ್ರಿಕೆಯನ್ನು ನನಗೆ ಕೊಡಬೇಕು, ಮಹಾರಾಜನೆಂದು ಸಾರಿ ಪುರವ ಬಿಡಬೇಕು. ಅಷ್ಟೇ ಅಲ್ಲ, ಸಿಂಹಾಸನದಲ್ಲಿ ಕೂರಿಸಿ ಮಹಾರಾಜನೆಂದು ನನ್ನನ್ನು ಸಾರಿ ನೀನಿಲ್ಲಿರಂಗಿಲ್ಲ, ಈ ಊರು ಬಿಟ್ಟು ಹೋಗ್ಬೇಕು, ಈ ಪಟ್ಟಣ ಬಿಟ್ಟು ದೂರ ಹೋಗ್ಬೇಕು ಅಂತ ಹೇಳಿ ಆಜ್ಞೆ ಹೇಳ್ತಾನೆ ಯತಿ. ಆಗ ಅದೇ ರೀತಿಯ ಮಾಡಿಬಿಟ್ಟ. ಬುದ್ಧಿ ಚಂಚಲದಿಂದ ಯತಿಯ ಮಾತಿಗೆ ಒಪ್ಪಿ, ಪಾಪ ಬುದ್ಧಿ ಚಂಚಲ ಮಾಡಿದ್ದಾನೆ, ಶನಿದೇವರಲ್ವಾ, ಮಾಯಾವೇಶದ ಧನಿಕನಲ್ವಾ. ಯತಿಯ ರೂಪದಲ್ಲಿದ್ದಂಥ ಶನಿದೇವರು ಪುರೋರವನ ಮನಸ್ಸನ್ನು ಚಂಚಲ ಮಾಡಿದ. ಅದಕ್ಕೋಸ್ಕರ ಏನು ಮಾಡಿಬಿಟ್ಟ, ಯತಿಯ ಮಾತಿಗೆ ಒಪ್ಪಿ, ಬುದ್ಧಿ ಚಂಚಲದಿಂದ ಯತಿಯ ಮಾತಿಗೆ ಒಪ್ಪಿ ರಾಜ ಸಿಂಹಾಸನದಿ ಯತಿಯ ಕೂರಿಸಿದ. ಕುದುರೆ ನೇರಿದ ದೊರೆಯೋ ಪುರವ ಬಿಟ್ಟ ನಾಗ, ಘನವಾದ ಕಾಡಿನಲ್ಲಿ ಹೋಗುತ್ತಲಿರಲೋ. ಸಿಂಹಾಸನದಲ್ಲಿ ಯತಿಯನ್ನು ಕೂರಿಸಿದ್ದಾನೆ, ಮಹಾರಾಜನೆಂದು ಸಾರಿದ್ದಾನೆ, ಮುದ್ರಿಕೆಯ ಉಂಗುರವನ್ನು ಬೆರಳಿಗಿಟ್ಟಿದ್ದಾನೆ, ಕುದುರೆಯನ್ನೇರಿ ಪುರವನ್ನು ಬಿಟ್ಟು ಯಾರೋ ಹೋಗ್ತಾ ಇರೋದು ಪುರೋರವ ಕಾಡಿಗೆ ಹೋಗ್ತಾ ಇದ್ದಾನೆ. ಈ ಪ್ರಕಾರವಾಗಿ ಮಾಯಾವೇಷದ ಶನಿದೇವರು ಯತಿಯ ರೂಪವನ್ನು ತಾಳಿ ಉಜ್ಜಯಿನಿಯ ಪುರದ ರಾಜನಾದ ಪುರೋರವನ ಮನಸ್ಸನ್ನು ಚಂಚಲಗೊಳಿಸಿ ಮುತ್ತು ರತ್ನ ಕುದುರೆ ಆಸೆಯನ್ನು ತೋರಿ ಒಂದು ದಿನದ ಮಟ್ಟಿಗೆ ರಾಜ್ಯಾಧಿಕಾರ ಬಿಟ್ಟುಕೊಡಬೇಕೆಂದು ಕೇಳಲು
ಚಂಚಲಗೊಂಡಿದ್ದ ಮಹಾರಾಜನು ಯತಿಗೆ ಎದುರಾಡದೆ ಮುದ್ರೆ ಮುಂಗರವನ್ನು ಯತಿಯ ಬೆರಳಿಗಿಟ್ಟು ಮಹಾರಾಜನೆಂದು ಸಾರಿ ಕುದುರೆಯನ್ನೇರಿ ಪುರವಂ ಬಿಡಲು ಇತ್ತ ಶನಿದೇವರು ಪುರೋರವನ ರೂಪವಂ ಧರಿಸಿ ಸಿಂಹಾಸನದಲ್ಲಿ ಕುಳಿತು ಭಟರಿಗೆ ಏನೆಂದು ಆಜ್ಞೆ ಮಾಡುತ್ತಿದ್ದಾರದೆಂತನೇ. ಯತಿಯ ರೂಪವನ್ನು ಬಿಟ್ಟ ಪುರೋರವನ ವೇಷವನ್ನು ತಾಳಿ ಸಿಂಹಾಸನದಲ್ಲಿ ಕುಳಿತು ಆಜ್ಞೆ ಮಾಡ್ತಾ ಇದ್ದಾನೆ ಭಟರಿಗೆ. ಏನಂತ? ಆ ಕಳ್ಳರನ್ನು ಕರ್ಕೊಂಬ ಆಸ್ಥಾನಕ್ಕೆ ಅಂತ. ಭಟರ ಕರೆದು ಆಜ್ಞೆ ಮಾಡುತ್ತಾ ಮತ್ತು ರತ್ನವ ಕದ್ದ ಕಳ್ಳರ ತ್ವರಿತದಿಂದಲೂ ಕರೆದು ತನ್ನಿರಿ ಸಭಾಸ್ಥಾನಕ್ಕೆ. ಸಿಂಹಾಸನದಲ್ಲಿ ಪುರೂರವನ ರೂಪದಲ್ಲಿ ಕುಳಿತಿದ್ದ ಯತಿಯು ಭಟರಿಗೆ ಆಜ್ಞೆ ಮಾಡಿ ಹೇಳ್ತಾ ಇದ್ದಾನೆ. ಭಟರ ಕರೆದು ಆಜ್ಞೆ ಮಾಡುತ್ತಾ ಮುತ್ತು ರತ್ನ ಕದ್ದ ಕಳ್ಳರ, ಆ ಮುತ್ತು ರತ್ನವನ್ನು ಕದ್ದಿದರಲ್ಲ ಆ ಕಳ್ಳರನ್ನ ತ್ವರಿತದಿಂದಲ ಕರೆದು ತನ್ನಿರಿ ಸಭಾಸ್ಥಾನಕ್ಕೆ. ಅವರನ್ನು ಕರೆದು ಸಭಾಸ್ಥಾನದಲ್ಲಿ ನನ್ನ ಎದುರಿಗೆ ನಿಲ್ಲಿಸಿ ಅಂತ ಹೇಳಿ ಭಟರಿಗೆ ಆಜ್ಞೆ ಮಾಡಿದ್ದಾನೆ. ಹಿರೇಲಿಂಗನ ಕರೆದು ತನ್ನಿರಿ, ಜೊತೆಗೆ ಸತಿಯನ್ನು ಎಳೆದು ತನ್ನಿರಿ, ತಡವ ಮಾಡದೆ ಹೊರಡಿ ನೀವು ಎಂದು ಗುಡುಗಿದನು. ಹಿರೇಲಿಂಗನನ್ನ ಜೊತೆಗೆ ಅವನ ಹೆಂಡತಿ ಆಕೆಯನ್ನೂ ಸಹ ತಂದು ನನ್ನ ಮುಂದೆ ತಕ್ಷಣ ನಿಲ್ಲಿಸಿ ಅಂತ ಹೇಳಿ ಮಹಾರಾಜ ಆಜ್ಞೆ ಮಾಡಿದ. ಬರದಿ ಹೊರಟರು ಭಟರು ಆಗಲೇ ಹಿರೇಲಿಂಗನ ಹಿಡಿದು ತರಲು, ಪುರದ ಬೀದಿಲಿ ಬರುತ್ತರಿರುವರು ತ್ವರಿತದಿಂದಾಲಿ. ರಾಜನ ಆಜ್ಞೆಯನ್ನು ಒತ್ತ ಭಟರು ತ್ವರಿತದಿಂದ ಪುರದ ಬೀದಿಯಲ್ಲಿ ನಡೆದು ಬರ್ತಾವ್ರೆ. ಕಾರಣ ಕಳ್ಳನಾದ ಹಿರೇಲಿಂಗನನ್ನು ಬಂಧಿಸಿ ರಾಜಾಸ್ಥಾನಕ್ಕೆ ಕರೆದು ತರಲು ರಾಜಬೀದಿಯಲ್ಲಿ ಬರ್ತಾ ಇದ್ದಾರೆ. ಬಾರೋ ಚೋರನೆ ಬೇಗ ಬಾರೋ, ನಿನ್ನ ಸತಿಯನ್ನು ಕರೆದು ತಾರೋ, ರಾಜನಾಜ್ಞೆಯಂತೆ ನಿಮ್ಮನು ಬಂಧಿಸಿರುವೆವು. ರಾಜಬೀದಿಯಲ್ಲಿ ಬಂದ ಭಟರು ಹಿರೇಲಿಂಗನ ಮನೆಯ ಮುಂದೆ ನಿಂತು ಕರಿತಾ ಇದ್ದಾರೆ. ಹೇ ಹಿರೇಲಿಂಗ, ನೀನು ಮತ್ತು ನಿನ್ನ ಹೆಂಡತಿ ಸಹಿತವಾಗಿ ಹೊರಗಡೆ ಬಾ, ರಾಜನಾಜ್ಞೆ ಇದೆ, ನಿಮ್ಮನ್ನು ಬಂಧಿಸಿ ಆಸ್ಥಾನಕ್ಕೆ ಕರೆದುಕೊಂಡು ಬೇಕಾಗಿದೆ, ಅದಕ್ಕೋಸ್ಕರ ನಾವು ಬಂದಿದ್ದೀವಿ, ಬೇಗ ಬನ್ನಿ ಅಂತೇಳಿ ಕರೆದು. ಆಗೇನು ಮಾಡ್ತಾವ್ರೆ ಅಂದರೆ, ಸತಿಯು ಪತಿಯು ಸಹಿತವಾಗಿ ತಂದೆ ತಾಯಿಯ ಬಳಿಗೆ ಹೋಗಿ ಪಾದ ಮುಟ್ಟಿ ನಮಿಸುತ್ತಿರಲು ಭಟರು ಕೂಗಾಲು. ಈ ಭಟರ ನುಡಿಯನ್ನು ಕೇಳಿದ ಹಿರೇಲಿಂಗ ಮತ್ತು ಅವನ ಹೆಂಡತಿಯು ಸಹ ದಿಗ್ಭ್ರಮೆಗೊಳ್ತಾರೆ. ಇದೇನಪ್ಪ ಗ್ರಾಚಾರ ಅಂತ ಹೇಳಿ, ಆಯಿತು ಭಟರಿಗೆ ನಾವು ತಿರಸ್ಕಾರ ಮಾಡೋಕ್ಕಾಗಲ್ಲ, ಹೋಗಲ್ಲ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿ ಒಳಗಡೆ ಇದ್ದಂಥ ತಂದೆ ತಾಯಿ ಬಳಿಗೋಗಿ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಹೊರಗಡೆ ಬರ್ತಾ ಇದ್ದರು. ಸತ್ಯ ಶರಣರ ರಟ್ಟ ಹಿಡಿದು ಮುಷ್ಟಿಯಿಂದಲೇ ಗುದ್ದುತ್ತಿರುವರು. ಅವ್ರನ್ನ ಈ ಭಟರು ಅವ್ರಿಗೆ ರಟ್ಟೆಗೆ ಕೈ ಹಾಕಿ ಎಳೆದು ಅಷ್ಟೇ ಅಲ್ಲ, ಗುದ್ದುತ್ತವರಂತೆ ಮೈ ಮೇಲೆ. ಸತ್ಯ ಶರಣರ ರಟ್ಟ ಹಿಡಿದನು ಮುಷ್ಟಿಯಿಂದಲೇ ಗುದ್ದುತ್ತಿರುವರು, ಚಾಟಿಯೇಟ ತಾಳಲಾರದೆ ನಡೆಯುತ್ತಿರುವರು. ಪಾಪ ಈ ಭಟರು ಹೊಡಿತಾರಲ್ಲ, ಆ ಹೊಡೆಯೋ ಏಟು ತಾಳಕ್ಕಾಗ್ತಾ ಇಲ್ಲ. ಅಷ್ಟೇ ಅಲ್ಲ, ಚಾಟಿಯಿಂದ ಹೊಡಿತಾವ್ರೆ. ಇಬ್ಬರನ್ನು ಕರೆದು ತಂದರು, ಸಭಾಸ್ಥಾನದಿ ನಿಲ್ಲಿಸಿಬಿಟ್ಟರು, ರಾಜನಿಗೆ ವರದಿ ಕೊಟ್ಟು ದೂರ ನಿಂತಾರು. ಭಟರು ರಾಜನಾಜ್ಞೆಯಂತೆ ಹಿರೇಲಿಂಗ ಮತ್ತು ಅವನ ಸತಿಯನ್ನು ಬಂಧಿಸಿ ಕರೆದು ತಂದು ಸಭೆಯ ಆಸ್ಥಾನದ ಮುಂದೆ ನಿಲ್ಲಿಸಿದ್ದಾರೆ, ರಾಜನ ಮುಂದೆ.
ನಿಲ್ಲಿಸಿಬಿಟ್ಟು ಭಾಳಷ್ಟು ದೂರದಲ್ಲಿ ಹೋಗಿ ನಿಂತ್ಕೊಂಡು ಈ ಪ್ರಕಾರವಾಗಿ ರಾಜನಾಜ್ಞೆಯನ್ನು ಹೊತ್ತು ಭಟರು ಹಿರೇಲಿಂಗ ಮತ್ತು ಅವನ ಸತಿಯಾದ ನಿಂಗಮ್ಮನನ್ನು ಕರೆತರಲು ಉಜ್ಜಯಿನಿಪುರದ ಪುರಬೀದಿಯಲ್ಲಿ ಬರುತ್ತಾ ಹಿರೇಲಿಂಗನ ಮನೆಯ ಹತ್ತಿರ ಬಂದು, ಮುತ್ತು ರತ್ನ ಕದ್ದ ಚೋರರೇ, ನಿನ್ನ ಮತ್ತು ನಿನ್ನ ಸತಿಯಾದ ನಿಂಗಮ್ಮನನ್ನು ರಾಜನಾಜ್ಞೆಯಂತೆ ಬಂಧಿಸಿದ್ದೇವೆ. ಬಂದಿರೆಂದಲು ಸತಿಪತಿ ಸಹಿತ ತಂದೆ ತಾಯಿಯಗಳಾದ ಸಿದ್ಧಲಿಂಗಪ್ಪ ಮತ್ತು ಗಂಗಮ್ಮನವರ ಪಾದಕ್ಕೆ ನಮಸ್ಕರಿಸಲು, ನಿಮ್ಮ ಕೀರ್ತಿಯು ಬೆಳಗಲಿ ಎಂದು ಆಶೀರ್ವದಿಸಲು ತಾಯಿ ತಂದೆಯ ಪಾದಕ್ಕೆ ಬಿದ್ದಾಗ ಅವರು ಆಶೀರ್ವಾದ ಮಾಡ್ತಾರೆ. ನಿಮ್ಮ ಕೀರ್ತಿ ಜಗತ್ತಿನಲ್ಲಿ ಬೆಳಗಲಿ ಅಂತ. ತಂದೆ ತಾಯಿ ಕರ್ತವ್ಯ ಅದ ಅಲ್ವಾ, ಮಕ್ಕಳ ಭವಿಷ್ಯವನ್ನು ನೆನೆಸದೇ ಅವ್ರ ಕರ್ತವ್ಯ. ಅದಕ್ಕೋಸ್ಕರ ನಿಂಗಮ್ಮ ಮತ್ತು ಮಗನಾದಂಥ ಹಿರೇಲಿಂಗನಿಗೆ ನಿಮ್ಮ ಕೀರ್ತಿ ಜಗತ್ತಿನಲ್ಲಿ ಬೆಳಗಲಪ್ಪ ಅಂತ ಹೇಳಿ ಆಶೀರ್ವಾದ ಮಾಡಿ, ಸತಿಪತಿಗಳಿಬ್ಬರು ಭಟರ ಸಂಗಡ ರಾಜನ ಸಭಾಸ್ಥಾನಕ್ಕೆ ಬರಲು ಇವರು ಮಾತಾ ಪಿತೃಭಕ್ತಿ ನಿಷ್ಠೆ ಮನದಲ್ಲೇ ನಸುನಕ್ಕು, ಶಿವ ಪಾರ್ವತಿರಾದ ನೀವು ಲೋಕ ಕಲ್ಯಾಣಕ್ಕೆ ಅವತರಿಸಿ ಸತ್ಯದ ಅರಿವು ಮೂಡಿಸಲು ಪ್ರಯತ್ನಿಸುವ ನಿಮಗೆ ಕಾಡಿ ಅಸತ್ಯ ನುಡಿಸಲು ಪ್ರಯತ್ನಿಸಿ ಸತ್ಯದ ಬೀಜ ಬಿತ್ತಲು ನಾನು ಸದಾ ಸಹಕರಿಸುತ್ತೇನೆಂದು ತಕ್ಷಣವೇ ಸಿಂಹಾಸನದಲ್ಲಿ ಕುಳಿತು ಏನೆಂದು ಗರ್ಜಿಸುತ್ತಿದ್ದಾರೆ.